ತತ್ವಗಳು ಮತ್ತು ಅದು ಕಾಲಕ್ರಮೇಣವಾಗಿ ಅವ್ರ ತತ್ವಗಳಿಗೆ ಯಾವುದೇ ಮಿತಿ ಇಲ್ಲ ಸರ್. ಅದು 156 ವರ್ಷ ಆಗಿದೆ ಇವತ್ತಿಗೆ ಅವ್ರ ಜನ್ಮದಿನ ಆಚರಣೆ ಆಗಿ, ಆದರೂ ಕೂಡ ಅದು ಎಷ್ಟೇ ವರ್ಷಗಳಾದರೂ ಅದು ಮುಂದುವರಿತಾನೆ ಇರುತ್ತೆ ಮತ್ತು ಅದು ವಿಶ್ವಕ್ಕೆಲ್ಲ ಸಾರುತ್ತೆ. ವೆರಿ ಗುಡ್, ವೆರಿ ಗುಡ್. ಇನ್ನೇನು ಹೆಂಗೆ ಅರ್ಥ ಮಾಡ್ಕೊಂಡ್ರಿ? ವಿಶ್ವವ್ಯಾಪಿ ಮತ್ತು ಕಾಲಾತೀತ ಅಂದರೆ ಏನು ಅರ್ಥ ಮಾಡ್ಕೊಂಡ್ರಿ ಇವರೇ? ಹೇಳ್ಬೇಕು, ಮಾತಾಡ್ಬೇಕು, ಡಿಸ್ಕಷನ್ ಇದು. ನೀವು ಮೆಂಟರ್ಶಿಪ್ಗೆ ಬಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರಾಗುತ್ತಾ? ಹಾಂ 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 ಕರೆಕ್ಟು. ಹಾಂ ವೆರಿ ಗುಡ್. ಓಕೆ ನೋಡಿ, ಆದರೆ ನೀವೆಲ್ಲ ಏನು ಮಾಡಿದ್ದೀರಾ? ಗಾಂಧೀಜಿ ಪ್ರಿನ್ಸಿಪಲ್ನ ಬರೀ ಅವರ ಹೋರಾಟಗಳ ಬಗ್ಗೆ ಬರೆದಿದ್ದೀರಾ. ಅರ್ಥ ಆಗ್ತಿದ್ದೀರಾ? ತುಂಬ ಜನ ಹೋರಾಟಗಳ ಬಗ್ಗೆ ಬರೆದಿದ್ದೀರಾ. ಗಾಂಧೀಜಿ ತತ್ವಗಳು ವಿಶ್ವವ್ಯಾಪಿ ಮತ್ತು ಕಾಲಾತೀತ ಅಂತಂದರೆ ಗಾಂಧೀಜಿ ತತ್ವಗಳು ಯಾವ್ಯಾವು? ಅಹಿಂಸೆ, ಅಹಿಂಸೆ, ಅಹಿಂಸೆ ಒಂದೊಂದು ಹೇಳಿ. ಅಹಿಂಸೆ, ಸತ್ಯ ಅಂದರೆ ಸರಳತೆ, ಆಮೇಲೆ ಆಮೇಲೆ ವೆರಿ ಗುಡ್, ಆಮೇಲೆ ವೆರಿ ಗುಡ್, ಆಮೇಲೆ ಅಹಿಂಸೆ ಅಲ್ವಾ? ಹಾಂ ಸಮಾನತೆ, ವೆರಿ ಗುಡ್. ಹಾಂ ಅಸ್ಪೃಶ್ಯತೆ ನಿವಾರಣೆ. ಈ ತತ್ವಗಳು ಪ್ರೆಸೆಂಟು ಯಾವಾಗೆ ಅವಶ್ಯಕತೆ ಇದೆ. ಕಾಲಾತೀತ ಅಂದರೆ ಯಾವುದೇ ನೀವು ಕಾಲದಲ್ಲಿ ತಗೊಂಡ್ರು ಗಾಂಧೀಜಿ ತತ್ವಗಳು ಬೇಕಾಗುತ್ತವೆ. ಮತ್ತು ವಿಶ್ವವ್ಯಾಪಿ ಅಂದರೆ ಯಾವುದೇ ಒಂದು ಕರ್ನಾಟಕ ಅಥವಾ ಭಾರತಕ್ಕೆ ಸಂಬಂಧಪಟ್ಟಿದ್ದಲ್ಲ, ವಿಶ್ವದ ಎಲ್ಲ ಜನಾಂಗದವರು ಅಥವಾ ವಿಶ್ವದ ಎಲ್ಲ ದೇಶಗಳು ಅಳವಡಿಸಿಕೊಳ್ಳಬೇಕಾದ ತತ್ವಗಳನ್ನ ಗಾಂಧೀಜಿಯವರು ಪ್ರತಿಪಾದಿಸಿದರು. ಈ PSI ಎಸ್ಸೆಗಳಲ್ಲಿ ಈ ಥರದ್ದು ಕಡಿಮೆ ಬರೋದು.